ಅಭಿಮಾನಿಗಳಾಯಿತು. ಈಗ ಜೈನ ಮುನಿಗಳ ಸರದಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಹುಬ್ಬಳ್ಳಿ ಹತ್ತಿರದ ವರೂರಿನ ಗುಣಧರನಂದಿ ಮಹಾರಾಜ ಜೈನ ತೀರ್ಥಂಕರ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟಷ್ಟು ಯಾರು ಪಟ್ಟಿಲ್ಲ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಮ್ಮ ಆಸೆ ಅಂಥೇಳಿ ಅವರು ಹೇಳಿದ್ದಾರೆ. ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರ ಯಾಕಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ ಕೆ ಶಿವಕುಮಾರು. ಯಾಕಂದ್ರೆ ಇವ್ರು ಏನು ಕಷ್ಟಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು. ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರ ಯಾಕಿರ. ನನಗೆ ಡಿ ಕೆ ಶಿವಕುಮಾರ್ ಒಂದು ಖುಷಿ ಆಗೋದೇನು ಗೊತ್ತಾ, ಅವತ್ತೆಲ್ಲ ಜೈ ಜೈ ಅಂತಂದ್ರೆ ನನಗೆ ಯಾರು ನೀವೆಲ್ಲ ಹೇಳ್ಕೊಳ್ಳಿ, ನನಗೆ ಗೊತ್ತಿದೆ ಆಯ್ತಾ. ಆಮೇಲೆ ಅಷ್ಟೇ ದೇವಭಕ್ತರು ಕೂಡ ಅಂದರೆ ಡ್ರಾಮಾ ಮಾಡಲ್ಲ ಮನುಷ್ಯ, ಭಾಳ ಫಿಲ್ಟರ್ ಇಲ್ಲದೆ ಮಾತಾಡ್ಬಿಡ್ತಾರೆ. ಇವರು ಈಗ ಹೇಳ್ತಾರೆ, ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟ್ ಬೀಳತ್ತೆ ಅಂತೇಳಿ. ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮ್ಗೆ ಏಟ್ ಬೀಳತ್ತೆ. CM ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತು, ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. ವಿನಯ್ ಗುರುಜಿ ಈ ಮಾತನ್ನು ಹೇಳಿದರು. ಈಗ ಗುಣಧರನಂದಿ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ. ಈ ಡಿ ಕೆ ಶಿ ನಿಮ್ಮ ಧರ್ಮದ ಜೊತೆ ಇರ್ತಾನೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯಿಸಿದ ಡಿ ಕೆ ಶಿವಕುಮಾರ್. ನೋಡಿ, ಅದು ನೇರ ಮಾತು. ನೀವೇನೋ ಹೇಳ್ತೀರಿ ಒಳ್ಳೆದಾಗಲಿ ಅಂತ, ನೀವು ಯಾವಾಗ ಆಶೀರ್ವಾದ ಮಾಡ್ತೀರೋ ಹಾಗೆ ಗುಮ್ಮಿಸ್ಕೊಂಡು ಬರುತ್ತೆ ಅಂತ. ಹಂಗೆ ಸುಪ್ರೀಂ ಕೋರ್ಟಲ್ಲಿದೆ ಇವರ ಸ್ಟೋರಿ ಕೂಡ. ಈಗ CBIಯಿಂದ ಬಚಾವಾಗಿ ಬಂದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿದರೆ ಮುಗೀತು. ಸ್ಕ್ವಾಶ್ ಮಾಡಿದಿಲ್ಲ, ಇದೇನು ಮಾಡೋಕ್ಕಾಗಲ್ಲ ಅಂತೇಳಿ. ಕೇಳಿಸ್ಕೊಳ್ಳಿ ಡಿ ಕೆ ಏನು ಹೇಳಿದರು. ನಮ್ಮ ಮುನಿಗಳು, ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ಗೆ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಈ ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ದೀರಿ, ನಾನು ಖಂಡಿತ ಅದನ್ನು ಪಾಲನೆ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ನಮ್ಮ ಮುನಿಗಳು ಅಭಿಮಾನಿಗಳಾಯಿತು. ಈಗ ಜೈನ ಮುನಿಗಳ ಸರದಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಹುಬ್ಬಳ್ಳಿ ಹತ್ತಿರದ ವರೂರಿನ ಗುಣಧರನಂದಿ ಮಹಾರಾಜ ಜೈನ ತೀರ್ಥಂಕರ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟಷ್ಟು ಯಾರು ಪಟ್ಟಿಲ್ಲ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಮ್ಮ ಆಸೆ ಅಂಥೇಳಿ ಅವರು ಹೇಳಿದ್ದಾರೆ. ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರ ಯಾಕಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿ ಕೆ ಶಿವಕುಮಾರು. ಯಾಕಂದ್ರೆ ಇವ್ರು ಏನು ಕಷ್ಟಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು. ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರ ಯಾಕಿರ. ನನಗೆ ಡಿ ಕೆ ಶಿವಕುಮಾರ್ ಒಂದು ಖುಷಿ ಆಗೋದೇನು ಗೊತ್ತಾ, ಅವತ್ತೆಲ್ಲ ಜೈ ಜೈ ಅಂತಂದ್ರೆ ನನಗೆ ಯಾರು ನೀವೆಲ್ಲ ಹೇಳ್ಕೊಳ್ಳಿ, ನನಗೆ ಗೊತ್ತಿದೆ ಆಯ್ತಾ. ಆಮೇಲೆ ಅಷ್ಟೇ ದೇವಭಕ್ತರು ಕೂಡ ಅಂದರೆ ಡ್ರಾಮಾ ಮಾಡಲ್ಲ ಮನುಷ್ಯ, ಭಾಳ ಫಿಲ್ಟರ್ ಇಲ್ಲದೆ ಮಾತಾಡ್ಬಿಡ್ತಾರೆ. ಇವರು ಈಗ ಹೇಳ್ತಾರೆ, ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟ್ ಬೀಳತ್ತೆ ಅಂತೇಳಿ. ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮ್ಗೆ ಏಟ್ ಬೀಳತ್ತೆ. CM ಡಿ ಕೆ ಶಿವಕುಮಾರ್ ಮಾರ್ಮಿಕ ಮಾತು, ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. ವಿನಯ್ ಗುರುಜಿ ಈ ಮಾತನ್ನು ಹೇಳಿದರು. ಈಗ ಗುಣಧರನಂದಿ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ. ಈ ಡಿ ಕೆ ಶಿ ನಿಮ್ಮ ಧರ್ಮದ ಜೊತೆ ಇರ್ತಾನೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯಿಸಿದ ಡಿ ಕೆ ಶಿವಕುಮಾರ್. ನೋಡಿ, ಅದು ನೇರ ಮಾತು. ನೀವೇನೋ ಹೇಳ್ತೀರಿ ಒಳ್ಳೆದಾಗಲಿ ಅಂತ, ನೀವು ಯಾವಾಗ ಆಶೀರ್ವಾದ ಮಾಡ್ತೀರೋ ಹಾಗೆ
ಗುಮ್ಮಿಸ್ಕೊಂಡು ಬರುತ್ತೆ ಅಂತ. ಹಂಗೆ ಸುಪ್ರೀಂ ಕೋರ್ಟಲ್ಲಿದೆ ಇವರ ಸ್ಟೋರಿ ಕೂಡ. ಈಗ CBIಯಿಂದ ಬಚಾವ್ ಬಂದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿದರೆ ಮುಗೀತು. ಸ್ಕ್ವಾಶ್ ಮಾಡಿದಿಲ್ಲ, ಇದೇನು ಮಾಡೋಕ್ಕಾಗಲ್ಲ ಅಂತೇಳಿ. ಕೇಳಿಸ್ಕೊಳ್ಳಿ DK ಏನು ಹೇಳಿದರು. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಈ ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ದೀರಿ, ನಾನು ಖಂಡಿತ ಅದನ್ನು ಪಾಲನೆ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ನಮ್ಮ ಮುನಿಗಳು ಅಭಿಮಾನಿಗಳಾಯಿತು. ಈಗ ಜೈನ ಮುನಿಗಳ ಸರದಿ DK ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಹುಬ್ಬಳ್ಳಿ ಹತ್ತಿರದ ವರೂರಿನ ಗುಣಧರನಂದಿ ಮಹಾರಾಜ ಜೈನ ತೀರ್ಥಂಕರರ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಪಟ್ಟಷ್ಟು ಯಾರು ಪಟ್ಟಿಲ್ಲ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಮ್ಮ ಆಸೆ ಅಂಥೇಳಿ ಅವರು ಹೇಳಿದ್ದಾರೆ. ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರ ಯಾಕಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ, ಮುಖ್ಯಮಂತ್ರಿ ಆಗೇ ತೀರ್ತಾರೋ DK ಶಿವಕುಮಾರು. ಯಾಕಂದ್ರೆ ಇವ್ರು ಏನು ಕಷ್ಟಪಟ್ಟಿದಾರ, ಇವ್ರೇನು ಶ್ರಮ ಪಟ್ಟಿದಾರ, ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ, ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ. ನಮ್ಮ ಕನಸಿದೆ, ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ DK ಶಿವಕುಮಾರ್ ಅವರಾಗಬೇಕು. ನೋಡ್ರಿ, ಒಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೇನೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರ ಯಾಕಿರ. ನನಗೆ DK ಶಿವಕುಮಾರ್ ಒಂದು ಖುಷಿ ಆಗೋದೇನು ಗೊತ್ತಾ, ಅವತ್ತೆಲ್ಲ ಜೈ ಅಂತಂದ್ರೆ ನನಗೆ ಯಾರು ನೀವೆಲ್ಲ ಹೇಳ್ಕೊಳ್ಳಿ, ನನಗೆ ಗೊತ್ತಿದೆ ಆಯ್ತಾ. ಆಮೇಲೆ ಅಷ್ಟೇ ದೇವಭಕ್ತರು ಕೂಡ. ಅಂದರೆ ಡ್ರಾಮಾ ಮಾಡಲ್ಲ ಮನುಷ್ಯ, ಭಾಳ ಫಿಲ್ಟರ್ ಇಲ್ಲದೆ ಮಾತಾಡ್ಬಿಡ್ತಾರೆ. ಇವರು ಈಗ ಹೇಳ್ತಾರೆ, ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮಗೆ ಏಟ್ ಬೀಳತ್ತೆ ಅಂತೇಳಿ. ನೀವು ಆಶೀರ್ವಾದ ಮಾಡಿದಾಗಲೆಲ್ಲ ನಮ್ಗೆ ಏಟ್ ಬೀಳತ್ತೆ. CM DK ಶಿವಕುಮಾರ್ ಮಾರ್ಮಿಕ ಮಾತು. ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ. ವಿನಯ್ ಗುರುಜಿ ಈ ಮಾತನ್ನು ಹೇಳಿದರು. ಈಗ ಗುಣಧರನಂದಿ ಮಹಾರಾಜರು ಆಶೀರ್ವಾದ ಮಾಡಿದ್ದಾರೆ. ಈ DKಶಿ ನಿಮ್ಮ ಧರ್ಮದ ಜೊತೆ ಇರ್ತಾನೆ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯಿಸಿದ DK ಶಿವಕುಮಾರ್. ನೋಡಿ, ಅದು ನೇರ ಮಾತು. ನೀವೇನೋ ಹೇಳ್ತೀರಿ ಒಳ್ಳೆದಾಗಲಿ ಅಂತ, ನೀವು ಯಾವಾಗ ಆಶೀರ್ವಾದ ಮಾಡ್ತೀರೋ ಹಾಗೆ ಗುಮ್ಮಿಸ್ಕೊಂಡು ಬರುತ್ತೆ ಅಂತ. ಹಂಗೆ ಸುಪ್ರೀಂ ಕೋರ್ಟಲ್ಲಿದೆ ಇವರ ಸ್ಟೋರಿ ಕೂಡ. ಈಗ CBIಯಿಂದ ಬಚಾವ್ ಬಂದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿದರೆ ಮುಗೀತು. ಸ್ಕ್ವಾಶ್ ಮಾಡಿದಿಲ್ಲ, ಇದೇನು ಮಾಡೋಕ್ಕಾಗಲ್ಲ ಅಂತೇಳಿ. ಕೇಳಿಸ್ಕೊಳ್ಳಿ DK ಏನು ಹೇಳಿದರು. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನು ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಈ ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ದೀರಿ, ನಾನು ಖಂಡಿತ ಅದನ್ನು ಪಾಲನೆ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ನಮ್ಮ ಮುನಿಗಳು